ಸ್ವಾಗತ. ಮುಖ್ಯಾಂಶಗಳು: ಮಾತೃತ್ವ ಸುರಕ್ಷಾ ಯೋಜನೆಗೆ ಆರೋಗ್ಯ ಸಚಿವ ಚಾಲನೆ. ತಾಲೂಕು ಆಸ್ಪತ್ರೆಗಳನ್ನು ಮಿನಿ ಜಿಲ್ಲಾಸ್ಪತ್ರೆಗಳಾಗಿ ಮೇಲ್ದರ್ಜೆಗೆ ದಿನೇಶ್ ಗುಂಡೂರಾವ್. ಬಾಣಂತಿಯರ ಸಾವು ಪ್ರಕರಣ ವಾರದೊಳಗೆ ತಜ್ಞರ ಸಮಿತಿ ವರದಿ ಆಧಾರದ ಮೇಲೆ ಕ್ರಮ, ಸಚಿವ ದಿನೇಶ್ ಗುಂಡೂರಾವ್. ಜಿಲ್ಲಾಧಿಕಾರಿ ಕಚೇರಿ ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರ ಪ್ರಕ್ರಿಯೆ ಪ್ರಾರಂಭ, ಶೀಘ್ರದಲ್ಲಿ ಪೂರ್ಣ ಪ್ರಮಾಣ ಕಾರ್ಯಾರಂಭಕ್ಕೆ ಸಿದ್ಧತೆ. ಉದ್ಯಮೆದಾರರಿಗೆ ಫಾರಂ 9 ಮತ್ತು 11 ಮತ್ತು ಇ ಖಾತಾ ಸಮಸ್ಯೆ ನಿವಾರಣೆಗೆ ಕೈಗಾರಿಕಾ ಸಚಿವರಲ್ಲಿ ಮನವಿ, ವಿ ಲಕ್ಷ್ಮಿರೆಡ್ಡಿ. ಹಾರುಬೂದಿ ರೈಲು ವ್ಯಾಗನ್ ಮೂಲಕ ಸಾಗಣೆ ಪ್ರಾರಂಭಿಸದಿದ್ದರೆ ಹೋರಾಟ, ರಂಗನಾಥ್. ಏಳುರಾಗಿ ಕ್ಯಾಂಪ್ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲು ದಲಿತ ಹಕ್ಕು ರಕ್ಷಣಾ ಸಮಿತಿ ಮನವಿ. ಪ್ಲಾಸ್ಟಿಕ್ ಧ್ವಜ ಬಳಕೆ ನಿರ್ಬಂಧಕ್ಕೆ ಆಗ್ರಹಿಸಿ ಹಿಂದೂ ಜಾಗೃತ ಸಮಿತಿ ಮನವಿ. ವಡವಾಟಿ ಸರ್ಕಾರಿ ಜಮೀನಿನಲ್ಲಿರುವ ಅಕ್ರಮ ಕಟ್ಟಡಗಳ ತೆರವಿಗೆ ಆಗ್ರಹ. ಸಿಂಧನೂರು ಬಳಿ ರಸ್ತೆ ಅಪಘಾತ, ಮಂತ್ರಾಲಯ ಸಂಸ್ಕೃತ ವಿದ್ಯಾಪೀಠದ 3 ವಿದ್ಯಾರ್ಥಿ ಚಾಲಕ ಸೇರಿ 4 ಸಾವು. ಈಗ ವಾರ್ತೆಗಳ ವಿವರ. ಜಿಲ್ಲೆ ಸೇರಿದಂತೆ ರಾಜ್ಯದ ಪ್ರತಿ ತಾಲೂಕು ಮಿನಿ ಜಿಲ್ಲಾಸ್ಪತ್ರೆಗಳನ್ನಾಗಿಸಿ ತಾಲೂಕು ಆಸ್ಪತ್ರೆಗಳಲ್ಲಿ ಉತ್ತಮ ಆರೋಗ್ಯ ಸೇವೆ ಒದಗಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ನಗರದ ತಾಯಿ ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಯಚೂರು ವೈದ್ಯಕೀಯ ಮಹಾವಿದ್ಯಾಲಯದ ವತಿಯಿಂದ ಹಮ್ಮಿಕೊಂಡಿದ್ದ ಮಾತೃತ್ವ ಸುರಕ್ಷಾ ಅಭಿಯಾನದ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿ ಬುಧವಾರ ಮಾತನಾಡಿದರು. ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ನೀಡುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದ್ದು, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳ ಅಗತ್ಯತೆ ರಾಯಚೂರು ಜಿಲ್ಲೆಗೆ ಹೆಚ್ಚಾಗಿರುವುದರಿಂದ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ರಾಯಚೂರು ಜಿಲ್ಲೆಯಿಂದಲೇ ಆರಂಭಿಸಲಾಗಿದೆ ಎಂದು ಹೇಳಿದರು. ರಾಜ್ಯದ ಗರ್ಭಿಣಿಯರ ಮರಣದ ಸೂಚ್ಯಾಂಕ ಪ್ರತಿ 1 ಲಕ್ಷಕ್ಕೆ 64 ಇದ್ದು, ಇದು ಸಮಾಧಾನಕರ ವಿಷಯವಲ್ಲ. ಇದನ್ನು ಶೂನ್ಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಸರ್ಕಾರ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಲಾಗುತ್ತಿದೆ. ಇದರ ಭಾಗವಾಗಿ ಇದೀಗ ಮಾತೃತ್ವ ಸುರಕ್ಷಾ ಅಭಿಯಾನ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ. ಈ ಅಭಿಯಾನ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ನಡೆಸಲಾಗುವುದು ಎಂದು ಹೇಳಿದರು. ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ನೀಡಲು ಹಾಗೂ ತಜ್ಞ ವೈದ್ಯರನ್ನು ನೇಮಿಸಿಕೊಂಡು ಪ್ರತಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವುದು ಹಾಗೂ ಪ್ರತಿ ತಾಲೂಕು ಆಸ್ಪತ್ರೆಗಳಲ್ಲಿ ಮಿನಿ ಜಿಲ್ಲಾಸ್ಪತ್ರೆಗಳ ಮಾದರಿಯಲ್ಲಿ ಚಿಕಿತ್ಸೆ ನೀಡಲಾಗುವುದು. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ ಎಂದು ತಿಳಿಸಿದರು. ಆಶಾ ಕಾರ್ಯಕರ್ತರಿಗೆ ಪ್ರತಿ ತಿಂಗಳು ಕನಿಷ್ಠ 10,000 ರೂಪಾಯಿಗಳ ಪ್ರೋತ್ಸಾಹಧನ ನೀಡಲು ಸರ್ಕಾರ ತೀರ್ಮಾನ ಕೈಗೊಂಡಿದ್ದು, ಇದು ಆಶಾಗಳಿಗೆ ನೀಡಿದ ಸರ್ಕಾರದ ಮತ್ತೊಂದು ಗ್ಯಾರಂಟಿಯಾಗಿದೆ. ಆದ್ದರಿಂದ ಆಶಾ ಕಾರ್ಯಕರ್ತೆಯರು ಸರಿಯಾದ ರೀತಿಯಲ್ಲಿ ಸೇವೆ ನೀಡಬೇಕು ಎಂದು ತಿಳಿಸಿದರು. ಈಗಾಗಲೇ ರಾಯಚೂರು ಜಿಲ್ಲೆಗೆ ಹೊಸ 8 ಹಿರಿಯ ಪ್ರಾಥಮಿಕ ಕರ್ನಾಟಕ ಘನ ಸರ್ಕಾರದ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಎನ್ ಎಸ್ ಬೋಸರಾಜ್ ಅವರು, ನಗರ ಪಾಲಿಕೆಯ ಗೌರವಿತ ಅಧ್ಯಕ್ಷರಾದ ಶ್ರೀಮತಿ ನರಸಮ್ಮ ನರಸೂರು ಮಾಡಿಗೇರಿ ಅವರು,
ಮಾನ್ಯ SP ಸರ್ ಅವರು. ಕೋರಲಿದ್ದಾರೆ ಡಾಕ್ಟರ್ ಸುರೇಂದ್ರ ಬಾಬು ಅವರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ಅಥವಾ ನಮ್ಮ ಆರೋಗ್ಯ ಇಲಾಖೆ ಜವಾಬ್ದಾರಿಯನ್ನು ವಹಿಸಿಕೊಂಡಂತ ಮತ್ತು ನಮ್ಮ ಇಲಾಖೆಯ ಜೊತೆ ಹೊಸ ವರ್ಷ ಅಥವಾ ನಮ್ಮ ಮಾನ್ಯ ಸಚಿವರುಗಳು ಅವರನ್ನು ಪುಸ್ತಕವನ್ನು ನೀಡುವ ಮೂಲಕ ಸ್ವಾಗತ ಕೋರ ಜಿಲ್ಲೆಯವರು ಆದ ಮತ್ತು ಅಭಿವೃದ್ಧಿ ಅಧಿಕಾರ ಹಾಗೂ ವಿಜ್ಞಾನ ಸಚಿವರು ಹಾಗೂ ಕೊಡಗು ಉಸ್ತುವಾರಿ ಸಚಿವರಾದಂಥ ಇವರು ಸರ್ ನಿರ್ವಹಿಸಿದಂಥ ಮಾನವೀಯ ಜನಪ್ರಿಯ ಶಾಸಕ ಪರವಾಗಿ ಅವರನ್ನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತವನ್ನು ಕೋರುತ್ತೇನೆ. ಜೋರ ರಾಯಚೂರು ಜಿಲ್ಲೆಯಲ್ಲಿ ಚಾಲನೆಯಾಗಿದ್ದು ಎಲ್ಲರಿಗೂ ನಮಸ್ಕಾರ. ಆಕಾಂಕ್ಷಿ ಜಿಲ್ಲೆ ಆಗಿರೋದ್ರಿಂದ ಮಾತೃತ್ವ ಸುರಕ್ಷಿತ ಅಭಿಯಾನ ಬೃಹತ್ ಆರೋಗ್ಯ ಶಿಬಿರ ಇಲ್ಲಿ ಪ್ರಾರಂಭ ಮಾಡುವ ಮುಖಾಂತರ ಇದು ಇಡೀ ರಾಜ್ಯಕ್ಕೇನೆ ನಾವು ಒಂದು ಸಂದೇಶವನ್ನು ಕೊಟ್ಟು ಇದರ ಒಂದು ಆದ್ಯತೆ ಏನಿದೆ, ಇದರ ಒಂದು ಬಹಳ ಮಹತ್ವ ಏನಿದೆ ಇದು ಗೊತ್ತಾಗಲಿ ಅಂತ. ಇವತ್ತು ನಾವೆಲ್ಲ ಇತ್ತೀಚಿನ ದಿವಸಗಳು ನೋಡ್ತಾ ಇದ್ದೀವಿ, ಗರ್ಭಿಣಿಯರ ಒಂದು ಏನು ಮರಣ ಆಗಿರ್ತಕ್ಕಂಥದ್ದು. ಆ ಮರಣ ಆಗ್ತಾ ಇರುವಂಥದ್ದು ಬೇರೆ ಬೇರೆ ಕಾರಣಗಳಿಂದ ಆಗ್ತಾ ಇದೆ. ಅದು ಸರಿಯಾದ ಸಮಯಕ್ಕೆ ಸೇವೆ ಸಿಗದೇ ಇರುವಂಥದ್ದು, ಅಥವಾ ಆ ಒಂದು ಸಮಯಕ್ಕೆ ಬಂದಾಗ ಅಲ್ಲಿ ಸೇವೆಗಳು ಇಲ್ಲದೇ ಇರುವಂಥದ್ದು, ಏನಾದರೂ ಒಂದು ಕೊರತೆಯಿಂದ ಅನೇಕ ಗರ್ಭಿಣಿಯರು ತಾಯಂದಿರು ಮೃತಪಡ್ತಕ್ಕಂಥ ಒಂದು ಸನ್ನಿವೇಶಗಳಿದೆ. ನಮ್ಮಲ್ಲಿ ಇರುವಂಥ ಏನು ಇವತ್ತು ಏನು ಒಂದು ಸೂಚ್ಯಾಂಕ ಇದೆ, 1 ಲಕ್ಷ ಗರ್ಭಿಣಿಯರು, ಅವರಲ್ಲಿ ಯಾರು ಆ 1 ಲಕ್ಷ ತಾಯಂದಿರೇನು ಆಗ್ತಾರೆ, ಆ ತಾಯಿಯ ಮರಣ ಸೂಚ್ಯಾಂಕ ಏನಿದೆ 1 ಲಕ್ಷಕ್ಕೆ 64 ತಾಯಂದಿರು ತೀರೋಗ್ತಾರೆ ಬೇರೆ ಬೇರೆ ಕಾರಣಗಳಿಂದ. ಇದು ನಮಗೆ ಇದು ಸಮಾಧಾನ ತರುವಂಥ ವಿಷಯ ಅಲ್ಲ. ಏನು ಇವತ್ತು 64 ಜನ 1 ಲಕ್ಷಕ್ಕೆ ತೀರೋಗ್ತಾ ಇದ್ದಾರೆ, ಅದನ್ನು ಕೂಡ ನಾವು ಇಳಿಸ್ಬೇಕಾಗ್ತದೆ. ಕನಿಷ್ಠ ನಾವು ಇದು ಶೂನ್ಯಕ್ಕೆ ತರೋದಕ್ಕೆ ಪ್ರಯತ್ನ ಮಾಡಬೇಕು. ಶೂನ್ಯಕ್ಕೆ ತರೋಕ್ಕೆ ಸಾಧ್ಯ ಆಗುತ್ತೆ ನಾನು ಹೇಳೋದಿಲ್ಲ, ಯಾಕಂದರೆ ಕೆಲವು ನಿಜವಾದಂಥ ನೈಜ ವೈದ್ಯಕೀಯ ಕಾರಣಗಳಿಂದ ಏನೂ ಮಾಡೋಕ್ಕಾಗ್ತಾನೆ ಅದು ತೀರೋಗ್ತಾರೆ. ಅನೇಕ ಬೇರೆ ಬೇರೆ ರೋಗಗಳ ಜನ ತೀರೋಗ್ತಾರೆ. ಆದರೆ ಅನೇಕ ಈ ಮರಣಗಳೇನಿದೆ ಇದು ನಾವು ತಡೆಗಟ್ಟಿಸಬಹುದಾಗಿತ್ತು. ಅಲ್ಲಿ ಸರಿಯಾದ ಸಮಯಕ್ಕೆ ಅವ್ರ ಚಿಕಿತ್ಸೆ ಸಿಕ್ಕಿದ್ದಿದ್ರೆ, ಅದು ಮುನ್ನೆಚ್ಚರಿಕೆ ವಹಿಸಿದ್ದಿದ್ರೆ, ಅಥವಾ ಅವರಿಗೆ ಸರಿಯಾದ ಒಂದು ಪೌಷ್ಟಿಕಾಂಶ ಆಹಾರಗಳು ಮತ್ತು ಅವರ ಅದಕ್ಕೇನು ನೆರವನ್ನು ಆ ತಾಯಿಗೆ ಸಿಕ್ಕಿದ್ದಿದ್ರೆ, ಅಥವಾ ಏನಾದರೂ ಆಸ್ಪತ್ರೆಯಲ್ಲಿ ಕೆಲವು ವ್ಯವಸ್ಥೆಗಳು ಇಲ್ಲದೆ ಇರೋದ್ರ ಕಾರಣಗಳಿಂದ ಈ ಕಾರಣಗಳಿಂದ ಅವರು ತೀರ್ಕೊಂಡಿದ್ದಾರೆ. ಇದು ನಾವು ಸಹಿಸೋಕೆ ಆಗೋದಿಲ್ಲ. ಅದಕ್ಕೆ ಇದನ್ನು ಕಡಿಮೆ ಮಾಡಲೇಬೇಕು. ನಮ್ಮ ಉದ್ದೇಶ ಏನಿದೆ ಇವತ್ತು 64 ಏನಿದೆ ಅದು ಕನಿಷ್ಠ ಮಟ್ಟಕ್ಕೆ ಮುಟ್ಟಿಸ್ತಕ್ಕಂಥದ್ದು ಅಂತ, ಮತ್ತು ಯಾವುದು ತಡೆಗಟ್ಟಿಸಬಹುದಾಗಿದ್ದು ಅದನ್ನು ಕಡ್ಡಾಯವಾಗಿ ನಾವು ಅದನ್ನು ತಡೆಗಟ್ಟಿಸಲೇಬೇಕು ಅಂತ ಒಂದು ಅಭಿಯಾನವನ್ನು ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಅಗತ್ಯ ಇರುವಂಥ ವ್ಯವಸ್ಥೆಗಳಲ್ಲಿ ಏನೇನು ಕೊರತೆಗಳಿದೆ ಅದನ್ನು ನಾವು ನೀಗಿಸಬೇಕು. ಇವತ್ತು ಇಲ್ಲಿ ರಾಯಚೂರಿನಲ್ಲಿ ಬಹಳ ಒಂದು ಮುಖ್ಯ ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಏನು ತಾಯಂದಿರ ಆರೋಗ್ಯದ ವಿಚಾರದಲ್ಲಿ ಅವರಿಗೆ ನಾವು ಅತ್ಯಂತ ಹೆಚ್ಚಿನ ಗುಣಮಟ್ಟದ ಸೇವೆಗಳನ್ನು ಅವ್ರಿಗೆ ನೀಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ನಮಗೂ ನಿಮಗೂ ಎಲ್ರಿಗೂ ಗೊತ್ತಿರುವಂಥ ವಿಷಯ. ನಮ್ಮ ಸರ್ಕಾರದ ನಮ್ಮ ಇಲಾಖೆ ಭಾಳ ಮುಖ್ಯ ಜವಾಬ್ದಾರಿ ಏನಂತ ಹೇಳಿದ್ರೆ, ಯಾರು
ತಾಯಿಯ ಮತ್ತು ಮಕ್ಕಳ ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಮತ್ತು ಅದಕ್ಕೆ ಅಗತ್ಯ ಇರುವಂಥ ಎಲ್ಲ ತಪಾಸಣೆ ಇರ್ಬೋದು, ಸೇವೆಗಳಿರ್ಬೋದು, ಆರೈಕೆ ಇರ್ಬೋದು, ಎಲ್ಲವನ್ನು ಕೂಡ ಸಮರ್ಪಕವಾಗಿ ನೀಡ್ತಕ್ಕಂಥದ್ದೇ ಭಾಳ ಮುಖ್ಯವಾದಂಥ ಒಂದು ನಮಗಿರುವಂಥ ಒಂದು ಜವಾಬ್ದಾರಿ. ಆ ಕಾರಣದಿಂದ ಇವತ್ತು ಇದಕ್ಕೆ ಇನ್ನೂ ಹೆಚ್ಚಿನ ಒಂದು ಇದರ ಬಗ್ಗೆ ಹೆಚ್ಚಿನ ಗುಣಮಟ್ಟದ ಸೇವೆಗಳನ್ನು ನೀಡ್ತಕ್ಕಂಥದ್ದಕ್ಕೆ ನಾವು ಕಾರ್ಯನಿರ್ವಹಣೆ ಮಾಡಬೇಕು ಅಂತ ಹೇಳಿ ಈ ಅಭಿಯಾನವನ್ನು ಇವತ್ತು ನಾವು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ರಾಯಚೂರಿನಲ್ಲಿ. ಇದು ರಾಯಚೂರಲ್ಲಿ ಮಾತ್ರ ನಡೆಯೋದಿಲ್ಲ, ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಈ ಏನು ಸೇವೆಗಳನ್ನು ನೀಡ್ತಕ್ಕಂಥದ್ದಕ್ಕೆ ಈ ಅಭಿಯಾನವನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಸಂತೋಷ ಏನಂತ ಹೇಳಿದ್ರೆ ಇವತ್ತು ರಾಯಚೂರಲ್ಲೇ ಇದು ಪ್ರಾರಂಭ ಆಗ್ತಾ ಇರೋದು. ಯಾಕಂದರೆ ರಾಯಚೂರು ಇದು ಅತ್ಯಂತ ನಮ್ಮ ರಾಜ್ಯದಲ್ಲಿ ಇಲ್ಲಿ ಹೆಚ್ಚಿನ ಇದರ ಅಗತ್ಯತೆ ಹೆಚ್ಚಿರುವಂಥ ಜಿಲ್ಲೆಗಳಲ್ಲಿ ರಾಯಚೂರು ಕೂಡ ಆಗಿದೆ. ಮತ್ತು ಈ ಜಿಲ್ಲೆಯ ಮುಖಾಂತರ ಏನು ಹಿಂದುಳಿದ ಮತ್ತು ಅದು ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಹೆಚ್ಚಿನ ಸೇವೆಗಳು ನೀಡಬೇಕಾಗಿರುವಂಥ ಜಿಲ್ಲೆಗಳಲ್ಲಿ ನಾವು ಕಲ್ಯಾಣ ಕರ್ನಾಟಕ ಭಾಗ ನೋಡಿದಾಗ ಈ ಜಿಲ್ಲೆಗಳಲ್ಲಿ ಹೆಚ್ಚು ಅವಶ್ಯಕತೆ ಇರ್ತದೆ. ಅದೇ ರೀತಿಯಾಗಿ ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ಭಾಳ ಅಲ್ಲಿ ಹಿನ್ನಡೆ ಇರುವಂಥದ್ದು, ಹಿಂದೆ ಇರುವಂಥದ್ದು ಕೂಡ ನೋಡ್ತೀವಿ. ಈಗಾಗಲೇ ಹೇಳಿದಂತೆ ಈ ಮಾತೃತ್ವ ಸುರಕ್ಷಾ ಅಭಿಯಾನ ಕಾರ್ಯಕ್ರಮ ಇಡೀ ರಾಜ್ಯ ಮಟ್ಟದ್ದು ಇವತ್ತು ರಾಯಚೂರಿನಲ್ಲಿ ಇಲಾಖೆಯ ಮತ್ತು ರಾಜ್ಯದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟನೆ ಮಾಡಿದ್ದಾರೆ. ತಾವೆಲ್ಲ ಇಲಾಖೆಗೆ ಸೇರಿರ್ತಕ್ಕಂಥ ಸಿಬ್ಬಂದಿ ವರ್ಗದವರೆಲ್ಲ ತಾವೆಲ್ಲಿದ್ದೀರಿ, ಡಾಕ್ಟರ್ಸ್ ಎಲ್ಲ ಇಲ್ಲಿದ್ದೀರಿ. ಈಗ ತಾನೇ ಬೆಳಗ್ಗೆ ಬಂದು 8 ಗಂಟೆಗೆ ಬಿಟ್ಟು ಮಾನ್ವಿಗೆ ಹೋಗಿ MCH ಹಾಸ್ಪಿಟಲ್ನಲ್ಲಿ ಮಾನ್ವಿನಲ್ಲಿ ಸಚಿವರು ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯ, ರೋಗಿಗಳ ಅಭಿಪ್ರಾಯ, ಜನಪ್ರತಿನಿಧಿಗಳ ಅಭಿಪ್ರಾಯ ಜೊತೆಯಲ್ಲಿ ಯಾವ ರೀತಿಯಾಗಿ ಈ ಭಾಗದಲ್ಲಿ ಹಿಂದುಳಿದ ವಿಭಾಗ ಆಗಿರ್ತಕ್ಕಂಥ ಈ ಕಲ್ಯಾಣ ಕರ್ನಾಟಕ ಇರ್ಬೋದು ಮತ್ತು ರಾಯಚೂರು ಜಿಲ್ಲೆ ಇರ್ಬೋದು, ಜನರಿಗೆ ಅನುಕೂಲಕರವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಂತೇಳಿ ಅನೇಕ ಸೂಚನೆಗಳನ್ನು ನೀಡಿದ್ದಾರೆ. ಇವತ್ತು ಈ ಸರ್ಕಾರ ಬಂದು ಈಗಾಗಲೇ 1.5 ವರ್ಷ ಆಗಿದ ನಂತರ ಈ ಇಲಾಖೆಯ ಜವಾಬ್ದಾರಿ ಇವತ್ತು ರಾಜ್ಯದಲ್ಲಿ ಮತ್ತು ಅತಿ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಶಿಕ್ಷಣ ಹಾಗೂ ಆರೋಗ್ಯಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡಬೇಕೆಂಬ ಉದ್ದೇಶದಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಇಲಾಖೆಯನ್ನು ಅನುಭವಿಸಲಾಗಿರ್ತಕ್ಕಂಥ ಶ್ರೀಮಾನ್ ದಿನೇಶ್ ಗುಂಡೂರಾವ್ ಅವರಿಗೆ ವಹಿಸಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಅವರು ಇಡೀ ರಾಜ್ಯದಲ್ಲಿ ಅನೇಕ ಯೋಜನೆಗಳು ತರದ ಮುಖಾಂತರ ಮತ್ತು ಇಲಾಖೆಯಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವ್ರದ್ದು, ಡಾಕ್ಟರ್ಸ್ದು ಮತ್ತು ಎಲ್ಲರದು ಏನು ಅವ್ರಿಗಿರ್ತಕ್ಕಂಥ ತೊಂದರೆಗಳು ನಿವಾರಣೆ ಮಾಡೋದರಲ್ಲಿ ಮತ್ತು ಇಲಾಖೆಯ ವ್ಯವಸ್ಥಿತ ರೀತಿಯಲ್ಲಿ ಎಲ್ಲರೂ ಕೂಡ್ಕೊಂಡು ಮಾಡ್ಕೊಂಡು ಹೋಗೋದ್ರ ಮುಖಾಂತರ ರಾಜ್ಯದಲ್ಲಿರ್ತಕ್ಕಂಥ ಆರೋಗ್ಯ ಇಲಾಖೆಯ ಪರಿಸ್ಥಿತಿಯನ್ನು ಸುಧಾರಿಸಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳು ಅವ್ರು ಮಾಡ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿದೆ, ಇವತ್ತು ಇಡೀ ರಾಜ್ಯದಲ್ಲಿ ಜನರಾಗಲಿ ಹೈದರಾಬಾದ್ಗೆ ಹೋದರೆ ಲಕ್ಷಗಟ್ಟಲೆ ಬಿಲ್ ಆಗ್ತಾಯಿದೆ. ಮೊದಲು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ನಮಗೆ ಫೋನ್ಗಳು ಬರ್ತಾವೆ, ಸರ್ ನಮ್ಮ ಪೇಷಂಟ್ ಬರ್ತಾಯಿದೆ, ಅದು ಹಾಸ್ಪಿಟ್ಲಲ್ಲಿ ಬೆಡ್ ಸಿಗ್ತಾಯಿಲ್ಲ, ನಿಮಾನ್ಸ್ನಲ್ಲಿ ಹೇಳ್ಬೇಕು, ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಹೇಳ್ಬೇಕು, ನಮ್ಮ ಜಯದೇವ್ ಹಾಸ್ಪಿಟ್ಲಲ್ಲಿ ಹೇಳ್ಬೇಕು ಅಂತೇಳಿ. ಅದೇ ರೀತಿಯಾಗಿ ಅನೇಕ ಪೇಷಂಟ್ಗಳು ಈ ಭಾಗದಿಂದ ಹೈದರಾಬಾದ್ಗೆ ಹೋಗ್ತವೆ. ಆದ ನಂತರ ಬಿಲ್ ಭಾಳ ಜಾಸ್ತಿ ಆಗಿದೆ, ಬಿಲ್ ಕಡಿಮೆ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ರಿ ಅಂತೇಳಿ ಫೋನ್ಗಳು ಮಾಡ್ತಾರೆ. ಪರಿಸ್ಥಿತಿ ಭಾಳ ಕಷ್ಟಕರವಾಗಿರ್ತಕ್ಕಂಥ ನಾನು ಸಚಿವರಿಗೆ ಹೇಳ್ತಾ ಇದ್ದೆ. ಈಗಾಗಲೇ ಇವತ್ತು ಎಜುಕೇಷನ್ದು ನಮ್ಮ ಭಾಗದಲ್ಲಿ ಸುಧಾರಿಸ್ತಾ ಇದೆ. ಈ ಕಳೆದ 3-4 ವರ್ಷಗಳಿಂದ ನಮ್ಮ ಈ ಸರ್ಕಾರ ಬಂದ ನಂತರ 2 ವರ್ಷದಿಂದ ಸಹಿತ ಅತಿ ಹೆಚ್ಚು ದುಡ್ಡು ಶ್ರೀಮಾನ್ ಸಿದ್ದರಾಮಯ್ಯ ವಿಭಾಗಕ್ಕೆ ಹೋದ ಸಲ 3,000 ಕೋಟಿ, ಈ ವರ್ಷ 5,000 ಕೋಟಿ KK ಕೊಡೋದ್ರ ಮುಖಾಂತರ ನಾವು 25% ಇವತ್ತು ಶಿಕ್ಷಣಕ್ಕೆ ಖರ್ಚು ಮಾಡೋದ್ರ ಮುಖಾಂತರ ಇವತ್ತು ಬಿಲ್ಡಿಂಗ್ಸು ಮತ್ತು ಶಿಕ್ಷಕರ ನೇಮಕಾತಿ, ಹೊಸದಾಗಿ ಶಾಲೆಗಳನ್ನ ಪ್ರಾರಂಭ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಸೊ ಆ ದಿಶೆಯಲ್ಲಿ ಇವತ್ತು ಈ ಭಾಗದ ಜನರಿಗೆ ಆರೋಗ್ಯದ ವಿಷಯದಲ್ಲಿ ನಾವು ಹೆಚ್ಚು ಗಮನ ಹರಿಸಬೇಕಾಗಿದೆ. ಬದಲಾಗ್ತಾ ಇದೆ. ಜೋರಾಗಿ ಒಂದು ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಕೆಲಸಕ್ಕೆ ಬೆನ್ನೆಲ್ಲಬೇಕು. ಜೋರಾಗಿ
ಶ್ರೀಧರ್ ಕುಲಕರ್ಣಿ ಮತ್ತು ಅವರ ಎಲ್ಲ ಸ್ನೇಹಿತರು ಇದನ್ನು ಸೇರಿ ಆತ್ಮೀಯವಾದ ಗೌರವಪೂರ್ವಕವಾದ ಸನ್ಮಾನ. ಗುತ್ತಿಗೆ ಮತ್ತು ಹೊರಗುತ್ತಿಗೆಯ ಎಲ್ಲ ಸಿಬ್ಬಂದಿಗಳು ಮನೆಯ ಸಚಿವರಿಗೆ ಅಭಿಮಾನದ ಮತ್ತು ಅವನ್ನ ಮಾಡುವ ಒಂದು ಪ್ರಕ್ರಿಯೆಯಲ್ಲಿ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಜಿಲ್ಲೆಯಲ್ಲಿ 12 ಬಾಣಂತಿಯರ ಸಾವು ಸಂಭವಿಸಿರುವ ಬಗ್ಗೆ ಇಲಾಖೆಯ ನಿರ್ದೇಶಕರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವರದಿ ಸಿದ್ಧಪಡಿಸಿದೆ. 1 ವಾರದೊಳಗೆ ವರದಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು. ವರದಿ ಅನುಸಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಮಾತೃತ್ವ ಸುರಕ್ಷಾ ಅಭಿಯಾನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಉತ್ತಮ ಸೇವೆಗಳನ್ನು ನೀಡುವ ನಿಟ್ಟಿನಲ್ಲಿ ಸರ್ಕಾರದಿಂದ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ. ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರು, ಸ್ತ್ರೀರೋಗ ತಜ್ಞರು, ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದರು. ಬಳ್ಳಾರಿ ಗರ್ಭಿಣಿಯರ ಸಾವಿನ ಪ್ರಕರಣಕ್ಕೆ ಸರ್ಕಾರದಿಂದ ಈಗಾಗಲೇ ತಪ್ಪಿತಸ್ಥರ ವಿರುದ್ಧ ಕೇಸ್ಗಳನ್ನು ಹಾಕಲಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ತಾಯಿ ಮತ್ತು ಮಕ್ಕಳ ಆರೋಗ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಅಗತ್ಯ ಆರೋಗ್ಯ ಸೇವೆಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ರಾಷ್ಟ್ರೀಯ ಆರೋಗ್ಯ ಮಿಷನ್ ಕಾರ್ಯಕ್ರಮ ರಾಷ್ಟ್ರೀಯ ಯೋಜನೆಯಾಗಿದ್ದು ಈ ಕಾರ್ಯಕ್ರಮದಡಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳ ಕಾಯಂ ಮಾಡುವುದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು, ಕೇಂದ್ರ ಸರ್ಕಾರ ಕಾಯಂಗೊಳಿಸಲು ಒಪ್ಪಿದರೆ ರಾಜ್ಯ ಸರ್ಕಾರದ ವಿರೋಧವಿಲ್ಲ ಎಂದು ಹೇಳಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರೋಗ್ಯ ಸೇವೆಗಳನ್ನು ಅಭಿವೃದ್ಧಿಪಡಿಸಲು 900 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ. ಈಗಾಗಲೇ 450 ಕೋಟಿ ರೂಪಾಯಿಗಳ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಉಳಿದ ಕಾಮಗಾರಿಗಳಿಗೆ ಟೆಂಡರ್ ಕರೆಯಲಾಗುತ್ತಿದೆ ಎಂದು ತಿಳಿಸಿದರು. ಡಿಕೆ ಶಿವಕುಮಾರ್ ಸಿಎಂ ಆಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬ ಹೇಳಿಕೆಯನ್ನು ಎಚ್ ವಿಶ್ವನಾಥ್ ನೀಡುತ್ತಿದ್ದು, ವಿಶ್ವನಾಥ್ ನಮ್ಮ ಪಕ್ಷದವರಲ್ಲ, ನಮ್ಮ ಪಕ್ಷದ ಯಾವ ನಾಯಕ ಏನಾಗಬೇಕು ಎಂಬುದನ್ನು ಹೇಳಲು ಅವರ್ಯಾರು ಎಂದು ಪ್ರಶ್ನಿಸಿದರು. ಈ ಬಾಣಂತಿಯರ ಸಾವು ನಂತರ ನಾವು ಇದಕ್ಕೆ ವಿಶೇಷವಾದಂಥ ಒತ್ತನ್ನು ನಾವು ಕೊಡಬೇಕು ಅಂತ ತೀರ್ಮಾನ ತಗೊಂಡು ಮುಖ್ಯಮಂತ್ರಿ ಜೊತೆ ಸಭೆ ಮಾಡಿ ನಾವು ಇದಕ್ಕೆ ಅನೇಕ ರೀತಿಯಾಗಿ ಇದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಎಲ್ಲ ಸೇವೆಗಳನ್ನು ನಮ್ಮ ಆಸ್ಪತ್ರೆಗಳಲ್ಲಿ 24 ಗಂಟೆ ಸಿಗುವಂಥ ರೀತಿಯಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ ಸಿಗುವಂಥ ರೀತಿಯಲ್ಲಿ ಮಾಡಬೇಕು. ಅಲ್ಲಿ ಒಬ್ಬರು ಗೈನಕಾಲಜಿಸ್ಟ್ ಇಬ್ಬರು ಕೊಡಬೇಕು, ಇಬ್ಬರು ಗೈನಕಾಲಜಿಸ್ಟು, ಇಬ್ಬರು ಅನೆಸ್ಥೆಸಿಸ್ಟು, ಇಬ್ಬರು ಪೀಡಿಯಾಟ್ರಿಷಿಯನ್ ಇರಬೇಕು ಅಂತ, ಮತ್ತು ಬೇರೆ ಬೇರೆ ಎಲ್ಲ ಸಿಬ್ಬಂದಿಯನ್ನೆಲ್ಲವನ್ನು ಕೂಡ ಭರ್ತಿ ಮಾಡಬೇಕು ಅಂತ. ಆಮೇಲೆ ಅವ್ರಿಗೆ ಏನು ಸೇವೆಗಳಿದೆ ಅವ್ರ ಬಗ್ಗೆ ಪೂರ್ತಿ ತಿಳುವಳಿಕೆ, ಮಾಹಿತಿ ಮತ್ತು ಅವ್ರನ್ನ ಟ್ರ್ಯಾಕ್ ಮಾಡಬೇಕು. ಯಾವುದೇ ಒಂದು ಬಾಣಂತಿ ಗರ್ಭಿಣಿ ಅವರನ್ನು ನಾವು ಟ್ರ್ಯಾಕ್ ಮಾಡಿ ಅವರ ಹೇಗಿದೆ ಅವರ ಆರೋಗ್ಯ ಮತ್ತು ಅವ್ರಿಗೇನು ಬೇರೆ ಇನ್ನೇನು ಹೆಚ್ಚಿನ ಅವ್ರಿಗೆ ವಿಷಯಗಳನ್ನು ತಿಳಿಸಿ ಅವ್ರಿಗೇನಾದರೂ ಅಪಾಯದಲ್ಲಿದ್ದರೆ ಅದಕ್ಕಿನ್ನೂ ಹೆಚ್ಚು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಅವ್ರಿಗೆಲ್ಲ ರೀತಿಯ ಕ್ರಮಗಳು ತಗೊಂಡು ಮತ್ತು ತಜ್ಞ ವೈದ್ಯರ ಸಮಾಲೋಚನೆ ಅವ್ರ ಜೊತೆಲಾಗಬೇಕು. ಈ ಅಭಿಯಾನಗಳ ಮುಖಾಂತರ ತಜ್ಞ ವೈದ್ಯರು ಅವ್ರ ಜೊತೆ ಮಾತಾಡ್ತಾರೆ, ಅವ್ರನ್ನ ಪರಿಶೀಲನೆ ಮಾಡ್ತಾರೆ ಮತ್ತು ಮುಂದೆ ಏನು ಮಾಡಬೇಕು ಅಂತ ಅವ್ರಿಗೆ ಹೇಳ್ಕೊಡ್ತಾರೆ. ಏನಾದರೂ ಅಪಾಯ ಆಗುವಂಥ ಹೆರಿಗೆಗಳಿರ್ತ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಅದನ್ನು ನೋಡ್ಕೋಬೇಕು ಮತ್ತು ಹೇಗೆ ಅದನ್ನು ನಿರ್ವಹಿಸ್ಕೋಬೇಕು ಅಂತ ಕೂಡ ಹೇಳ್ತೀವಿ. ನೋಡಪ್ಪ, ನಾವು ಈಗಾಗಲೇ ಹೇಳಿದ್ನಲ್ಲ, ತಾಲೂಕು ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಾವು ಮಾಡೋದಕ್ಕೆ ಕೊಟ್ಟಿದ್ದೀವಿ. ಈಗ ಅಲ್ಲಿ ಏನಂತ ಹೇಳಿದ್ರೆ 24 ಗಂಟೆ ಅಲ್ಲಿ ನಮ್ಮ ತಾಯಿಯ ಮತ್ತು ಮಕ್ಕಳ ಒಂದು ಆರೋಗ್ಯ ಸೇವೆಗಳು ಸಿಗಬೇಕು. ಅದನ್ನು ಮಾಡೋದಕ್ಕೆ ಕೂಡ ಈಗ ನಾವು ತೀರ್ಮಾನಗಳು ತೊಗೊಂಡಿದ್ದೀವಿ. ಈಗ ಇಂಪ್ಲಿಮೆಂಟೇಷನ್ಗೆ ಬರ್ತಾ ಉಂಟು. ಮತ್ತು ಈ ಅಭಿಯಾನ ನಾವು ಪ್ರತಿಯೊಬ್ಬರನ್ನು ಟ್ರ್ಯಾಕ್ ಮಾಡಬೇಕು ಅಂತ. ಮತ್ತು ಈಗ ಇನ್ನೊಂದು ಏನಂತ ಹೇಳಿದ್ರೆ, ಯಾವುದೇ ಒಂದು ತಾಯಿಯ ಸಾವಾದರೆ ಅದನ್ನು ಪ್ರತಿಯೊಂದು ಕೂಡ ನಾವು ಈಗ ಭಾಳ ಗಂಭೀರವಾಗಿ ಅದನ್ನು ಪರಿಗಣಿಸ್ತಾ ಇದ್ದೀವಿ ಮತ್ತು ಅದನ್ನು ತಪಾಸಣೆ ಯಾಕಾಯಿತು, ಏನಾಯಿತು, ಏನು ಕಾರಣ, ಎಲ್ಲಿಂದ ನಾವು ಮಾಡಿದ್ದು, ಏನಾದರೂ ಮಾಡಿದ್ದು ಸರಿಪಡಿಸ್ಬೋದಾಗಿತ್ತ ಎಲ್ಲ ನೋಡಿಕೊಂಡು ಈ ಕಾರ್ಯಕ್ರಮ ನಾವು ಈಗ ಜೋಡಿಸ್ತಾ ಇದ್ದೀವಿ. ಸೊ ಇದನ್ನು ಇಳಿಸಬೇಕು ಅಂತ ನಮ್ಮ ಉದ್ದೇಶ. ಈಗ ನಾನು ಏನೇನು ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದೀನಿ. 8 ಪ್ರಾಥಮಿಕ ಆರೋಗ್ಯ ಕೇಂದ್ರ, ಈಗ 2 CHCಗಳು, ಸಮುದಾಯ ಆರೋಗ್ಯ ಕೇಂದ್ರ, 1 ಸಬ್ ಡಿವಿಷನಲ್ ಆಸ್ಪತ್ರೆ, ಆಯಿತಾ. ಸೊ ಇದನ್ನು ನಮ್ಮ ಈಗಾಗಲೇ ಟೆಂಡರ್ ಕರೆದಿದ್ದೀವಿ. ಮುಂದಿನ ದಿವಸದಲ್ಲಿ ನೋಡೋಣ. ಈಗ 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಈ ಯೋಜನೆ ಕೊಟ್ಟಿದ್ದೇವೆ. ಈಗ 450 ಕೋಟಿಗೆ ಟೆಂಡರ್ ಕರೆದಾಗಿದೆ. ಇನ್ನೂ 400 ಕೋಟಿಗೆ ಬರೋ 1-2 ವಾರದಲ್ಲಿ ಕರೀತಾ ಇದ್ದೀವಿ. ಈ ಕಾರ್ಯಕ್ರಮ ಅನುಷ್ಠಾನ ಆಗಲಿ. ಎಲ್ಲವನ್ನು ಒಂದೇ ಸಲ ಮಾಡೋಕ್ಕಾಗಲ್ಲ. ಆದರೆ ಖಂಡಿತವಾಗಿಯೂ ಈಗ ಈ ರಾಯಚೂರು ನಗರಕ್ಕೆ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಕೊಟ್ಟಿದ್ದೀವಿ. ಸೊ ಅದನ್ನು ಬೇಕಾದ್ರೆ ಅದನ್ನು ಈಗ 30 ಬೆಡ್ಗೆ ಬರ್ತದೆ, ಅದನ್ನು ವಿಸ್ತೀರ್ಣ ಮಾಡೋದಕ್ಕೆ ಪ್ರಾವಿಷನ್ ಇಟ್ಕೊಂಡ್ರೆ 100 ಬೆಡ್ ತೊಗೊಂಡು ಹೋಗ್ಬೋದು ಮುಂದಕ್ಕೆ. ಈ ಸಂದರ್ಭದಲ್ಲಿ ಸಚಿವ NS ಬೋಸರಾಜು ಸೇರಿದಂತೆ ಇತರರಿದ್ದರು. ಜಿಲ್ಲಾಧಿಕಾರಿ ಕಚೇರಿಯನ್ನು ನೂತನವಾಗಿ ನಿರ್ಮಿಸಲಾಗಿರುವ ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರ ಪ್ರಕ್ರಿಯೆ ಪ್ರಾರಂಭವಾಗಿದೆ. 2 ದಿನಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲಾ ವಿಭಾಗಗಳು ಸ್ಥಳಾಂತರಗೊಳ್ಳಲಿವೆ ಎಂದು ಹೇಳಲಾಗಿದೆ.
ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಬಹುತೇಕ ವಿಭಾಗಗಳು ನೂತನ ಭವನದಲ್ಲಿ ಕಾರ್ಯಾರಂಭಗೊಂಡಿವೆ. ಕುಂದುಕೊರತೆ ವಿಭಾಗ, ದೂರು ವಿಭಾಗಗಳು ಸಹ ಇನ್ನೆರಡು ದಿನದಲ್ಲಿ ಹೊಸ ಜಿಲ್ಲಾಡಳಿತ ಭವನದಲ್ಲಿಯೇ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲಿವೆ. ನಂತರವಷ್ಟೇ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಲಾಖೆಗಳು ಜಿಲ್ಲಾಡಳಿತ ಭವನದಲ್ಲಿ ಕಾರ್ಯಾರಂಭ ಮಾಡಲಿವೆ ಎಂದು ಹೇಳಲಾಗಿದೆ. ಜಿಲ್ಲಾಡಳಿತ ಭವನದಲ್ಲಿ ಲಭ್ಯವಿರುವ ಸ್ಥಳಾವಕಾಶ ಹಾಗೂ ಜಿಲ್ಲಾಧಿಕಾರಿಗಳ ನಿರ್ಧಾರದ ಮೇಲೆ ಇಲಾಖೆಗಳು ಜಿಲ್ಲಾಡಳಿತ ಭವನದಲ್ಲಿ ಕೆಲಸ ಪ್ರಾರಂಭಿಸಲಿವೆ. ಜಿಲ್ಲಾಡಳಿತ ಭವನಕ್ಕೆ ರಸ್ತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ. ಅಂತಿಮ ಹಂತದಲ್ಲಿ ಎಲ್ಲಾ ವ್ಯವಸ್ಥೆಗಳಿವೆ. ತಿಂಗಳಾಂತ್ಯಕ್ಕೆ ಪೂರ್ಣ ಪ್ರಮಾಣದಲ್ಲಿ ಜಿಲ್ಲಾಡಳಿತ ಭವನ ಕಾರ್ಯಾರಂಭ ಮಾಡಲಿದ್ದು, ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮಹಾನಗರ ಪಾಲಿಕೆ ಕಚೇರಿಯಾಗಿ ಮಾರ್ಪಡಲಿದೆ. ಕೈಗಾರಿಕೆಗಳಿಗೆ ಫಾರಂ ನಂಬರ್ 9 ಮತ್ತು 10 ಪಡೆಯುವುದು, ನಿವೇಶನ ಅಡವಿಟ್ಟು ಹಣ ಪಡೆಯಲು ತೀವ್ರ ತೊಂದರೆಯಾಗುತ್ತಿದ್ದು, ಶೀಘ್ರ ಪರಿಹಾರಕ್ಕೆ ಕೈಗಾರಿಕೆ ಸಚಿವರಲ್ಲಿ ಮನವಿ ಮಾಡಿದ್ದು, ತ್ವರಿತವಾಗಿ ಪರಿಹಾರಕ್ಕೆ ಸೂಚನೆ ನೀಡಿದ್ದಾರೆ ಎಂದು ರಾಯಚೂರು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಹೇಳಿದರು. ಅವರಿಂದು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಹಾಗೂ ರವಿ ಬೋಸರಾಜ್ ನೇತೃತ್ವದಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ರನ್ನ ಭೇಟಿ ಮಾಡಿ ಮನವಿ ಮಾಡಲಾಗಿದೆ. ಫಾರಂ ನಂಬರ್ 9 ಮತ್ತು 10 ಪಡೆಯಲು ಜಿಲ್ಲಾ ಪಂಚಾಯಿತಿ ಮತ್ತು ನಗರಸಭೆಯಿಂದ ಸಾಧ್ಯವಾಗುತ್ತಿಲ್ಲ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕಡ್ಡಾಯವಾಗಿ ಫಾರಂ ಕೇಳುತ್ತಿರುವುದರಿಂದ ಉದ್ಯಮದಾರರಿಗೆ ಸಮಸ್ಯೆಯಾಗಿರುವ ಕುರಿತು ಮನವರಿಕೆ ಮಾಡಲಾಗಿದೆ. ಸರ್ಕಾರಿ ಇ ಖಾತಾ ಇಲ್ಲದೆ ನೋಂದಣಿ ಮಾಡದಂತೆ ಆದೇಶ ನೀಡಿದೆ. ಆದರೆ ಕೆಐಎಡಿಬಿ, ಕೆಎಸ್ಎಸ್ಎಡಿಬಿ ಮತ್ತು ಎಪಿಎಂಸಿಗಳಿಂದ ಪಡೆದಿರುವ ನಿವೇಶನದ ಇ ಖಾತಾ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಸುಮಾರು ವರ್ಷಗಳ ಹಿಂದೆ ನಿವೇಶನ ಪಡೆದಿರುವ ಉದ್ಯಮೆದಾರರು ಮೂಲ ನಕ್ಷೆ ಕರ ಪಾವತಿಸುವುದು ಕಷ್ಟವಾಗುತ್ತಿದೆ. ಸೇಲ್ ಡೀಡ್ ಆಗಿದ್ದು ಇ ಖಾತಾ ಪಡೆಯಲು ತೊಂದರೆಯಾಗುತ್ತಿದೆ ಎಂದರು. ಅಲ್ಲದೆ ಮುದ್ರಾಂಕ ಶುಲ್ಕವನ್ನು 1 ಎಕರೆಗೆ 3,500 ರೂಪಾಯಿ ಇದ್ದ ಶುಲ್ಕ 18,000ವರೆಗೆ ಹೆಚ್ಚಿಸಲಾಗಿದೆ. ಸರ್ಕಾರ ಶೇಕಡ 1ರಿಂದ 1.4% ಶುಲ್ಕ ವಸೂಲಿ ಮಾಡಲು ಸೂಚಿಸಿದೆ. ಆದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹೆಚ್ಚು ಶುಲ್ಕ ಪಡೆಯಲಾಗುತ್ತಿದೆ. ಕೂಡಲೇ ಸರಿಪಡಿಸಿ ಕೈಗಾರಿಕೋದ್ಯಮಿಗಳಿಗೆ ಆಗುತ್ತಿರುವ ತೊಂದರೆ ನಿವಾರಿಸಬೇಕೆಂದು ಮನವಿ ಮಾಡಿದರು. ರಾಯಚೂರು ಕೈಗಾರಿಕಾ ಪ್ರದೇಶದಲ್ಲಿ ಕೆಐಎಡಿಬಿ, ಜೆಇ ಮತ್ತು ಎಡಬ್ಲ್ಯೂ ಸೇರಿ ಅಕ್ರಮವಾಗಿರುವ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ನೀಡಿರುವ ಕುರಿತಂತೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗಿದೆ. ರಾಯಚೂರಿನ ಸಿಂಗನೋಡಿ ಮತ್ತು ಚಂದ್ರಬಂಡ ರಸ್ತೆಯಲ್ಲಿ 693 ಎಕರೆ ಪ್ರದೇಶ ಭೂ ಸ್ವಾಧೀನಪಡಿಸಿಕೊಂಡು ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಚಾಲನೆ ನೀಡಲಾಗಿದೆ. ಹೆಚ್ಚು ಉದ್ಯಮಿದಾರರು ಅರ್ಜಿ ಹಾಕಿ ನಿವೇಶನ ಪಡೆದುಕೊಳ್ಳಬಹುದಾಗಿದೆ ಎಂದರು. ರಾಯಚೂರಿನಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪಿಸಲು 2ನೇ ಸ್ಥಳದ ಪ್ರಸ್ತಾವನೆ ಇದೆ. ಹಿಂದಿನ ಕೈಗಾರಿಕಾ ಸಚಿವ ನಿರಾಣಿ ಮತ್ತು ಹಿಂದಿನ ಸಂಸದ ಉಮೇಶ್ ಜಾಧವ್ ಹತ್ತಿ ಕಲಬುರಗಿಯಲ್ಲಿ ಬೆಳೆಯದೇ ಇದ್ದರೂ ಪಾರ್ಕ್ ಸ್ಥಾಪಿಸಲು ಮುಂದಾಗಿರುವುದು ಅವೈಜ್ಞಾನಿಕವಾಗಿದೆ. ರಾಯಚೂರಿನಲ್ಲಿ ಸ್ಥಾಪಿಸುವುದರಿಂದ ಅನೇಕ ಅನುಕೂಲಗಳಿವೆ. ಜಿಲ್ಲೆಯ ಪ್ರತಿನಿಧಿಗಳು ಒಟ್ಟಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಪಕ್ಷಾತೀತವಾಗಿ ಹೋರಾಟ ನಡೆಸಬೇಕಿದೆ ಎಂದರು. ಕಟ್ಟಬೇಕಾದ ಪರಿಸ್ಥಿತಿ ಬಂದಿದೆ. ಆದ ಕಾರಣ ನಾವು ಒಂದು ಮೆಮೊರಂಡಮ್ ಅನ್ನು ನಮ್ಮ ಕೃಷ್ಣ ಬೈರೇಗೌಡ ಅವರಿಗೆ ಕೊಟ್ಟಿದ್ದೀವಿ. ಅದರ ಜೊತೆಗೆ ನಮ್ಮ ಎಂಬಿ ಪಾಟೀಲ್ ಸಾಹೇಬ್ ಕೂಡ ಮೊನ್ನೆ ಮೀಟಿಂಗ್ ಕರೆದು ಬೋಸರಾಜ್ ಸಾಹೇಬ್ ನೇತೃತ್ವದಲ್ಲಿ ನಾವು ಅಲ್ಲಿ ಕೂಡ ಒಂದು ಮೆಮೊರಂಡಮ್ ಕೊಟ್ಟಿದ್ವಿ. ಈ ಪಂಚಾಯತ್ ಏನಾದ್ರು ನಮಗೆ ಸೆಟಲ್ಮೆಂಟ್ ಮಾಡಿ ಕೇಳಿದ್ಮೇಲೆ DC ಅವರು ಇದ್ದರು. DC ಅವರಿಗೆ ಆದೇಶ ಕೊಟ್ಟರು ಎಂಬಿ ಪಾಟೀಲ್ ಸಾಹೇಬರು, ಇಮಿಡಿಯೇಟ್ ಆಗಿ ನೀವು ಯಾರು CEO ಕರೆಸಿ ಇವ್ರಿಗೆ ಒಂದು ಇಂಡಸ್ಟ್ರಿ ಅವರಿಗೆ ಮೀಟಿಂಗ್ ಮಾಡಿ ಯಾವ ಥರ ಅವರಿಗೆ ಟ್ಯಾಕ್ಸ್ ಕಟ್ಟಬೇಕು, ಹೆಂಗ ಕಟ್ಟಬೇಕು ಅನ್ನೋದು ಒಂದು ವಿಷಯ ತಿಳಿಸಿ ಅವ್ರ ತಲೆ ಟ್ಯಾಕ್ಸ್ ವಸೂಲು ಮಾಡಿರಿ ಬೇಕಾದ್ರೆ. ಆಮೇಲೆ ನಾವು ಒಂದು ಪ್ರಶ್ನೆ ಕೇಳಿದ್ವಿ, ಯಾವಾಗ ಗೌರ್ಮೆಂಟ್ ಸಂಸ್ಥೆಗಳಿಂದ KIDB, KSSIDC, APMC ಈ ಏನು ಅಲಾಟ್ಮೆಂಟ್ ಆಗಿರ್ತಾವ
ಇದು ಅಂಡರ್ಟೇಕಿಂಗ್ ಗೌರ್ಮೆಂಟ್ಲಿಂದ ನಾವು ತಗೊಂಡಿದ್ದು. ಅದಕ್ಕೆ ನಾವು ಟ್ಯಾಕ್ಸ್ ಕಟ್ಟಬೇಕಂದ್ರೆ ನಮ್ಗೆ ಸೇಲ್ಡಿಡ್ ಆದ್ಮೇಲೆ ನಮ್ಗೆ ಟ್ಯಾಕ್ಸ್ ಅನ್ವಯಿಸ್ತದ, ಅದಕ್ಕಿಂತ ಬಿಫೋರ್ ನಮ್ಗೆ ಟ್ಯಾಕ್ಸ್ ಅನ್ವಯಿಸೋದಿಲ್ಲ ಅಂತ ನಾವು ಒಂದು ಪ್ರಶ್ನೆ ಕೇಳಿದ್ವಿ. ಆಮೇಲೆ KDP ಅಲಾಟ್ಮೆಂಟ್ ಆಗಿದ್ದು ಅದಕ್ಕೆ ಪಂಚಾಯತ್ ಕೊಟ್ಟರೆ ಪಂಚಾಯತ್ ನಯ ಪೈಸಾ ಡೆವಲಪ್ಮೆಂಟ್ ಇಲ್ಲ, ಎಲ್ಲ KDP ಮಾಡಿರ್ತಾರೆ. ಆಮೇಲೆ ನಾವು ಸ್ವತಃ ಮಾಡ್ಕೊಂಡಿರ್ತೀವಿ. ಅದಾದ್ರೂ ಕೂಡ ನಮ್ಗೆ ಭಾಳ ಕಷ್ಟ ಆಗ್ತದೆ. ಪಂಚಾಯತ್ ಹೆಂಗ್ ಬೇಕಾದ್ರೆ ತೊಗೊಂತದ. ಇದನ್ನ ಟೋಟಲಿ ಹ್ಯಾಂಡ್ ಓವರ್ ನಿಮ್ಗೆ ಮಾಡಿದ್ಮೇಲೆ, ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಟ್ಯಾಕ್ಸ್ ತೊಗೋಬೇಕಂತ ನಾವು ಒಂದು ಮೆಮೊರಂ MB ಪಾಟೀಲ್ ಸಾಹೇಬ್ ಕೊಟ್ಟಿವಿ. ಇದು ಪರಿಶೀಲನೆ ಮಾಡಿ ನಾವು ಖಂಡಿತವಾಗಿ 15 ದಿವಸದೊಳಗೆ ಅದನ್ನು ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಹೇಳಿ ನಾನು ಇದರ ಫೈನಲ್ ಮಾಡ್ತೀನಿ ಅಂತ ಹೇಳಿದ್ರು. ಇದರಲ್ಲಿ ನಮ್ಮ ಇಂಡಸ್ಟ್ರಿಯಲ್ ಏಜ್, ಬೋರ್ಡ್ ಇಂಡಸ್ಟ್ರಿಯಲ್ ಏಜ್ ಇದು ಆಲ್ರೆಡಿ ಒಂದು 20-30 ವರ್ಷದಿಂದ ಇಂಡಸ್ಟ್ರಿಯಲ್ ಏಜ್ ಇದು. ಆಗ ಸೇಲ್ಡಿಡ್ ಅವರು ಏನು KDP ಅವ್ರು ಮಾಡಿಬಿಟ್ಟಿದ್ದಾರೆ. ಸೇಲ್ಡಿಡ್ ಮಾಡಿದ್ಮೇಲೆ ಮತ್ತೆ ನಾವು ಈ ಖಾತಾ ತಗೊಳ್ಳೋದು ಕಷ್ಟ ಆಗಿದೆ. ಈಗ ಈ ಖಾತಾ ತಗೋಬೇಕಂದ್ರೆ ಮುನ್ಸಿಪಾಲಿಟಿನಲ್ಲಿ ಏನು ಮಾಡ್ತಾರೆ, ಟೋಟಲ್ ಏರಿಯಾದ ಎಲ್ಲ ಇಂಡಸ್ಟ್ರಿದು ಪ್ಲಾನ್ ತಂದು ಯಾವ ಇಂಡಸ್ಟ್ರಿ ಹೆಸರುಗಳು ಹೇಳಿ ಆ ಇಂಡಸ್ಟ್ರಿ ಆದ್ಮೇಲೆ ನೀವು ಟ್ಯಾಕ್ಸ್ ಕಟ್ಟಬೇಕಂತ ಅವರಿಗೆ ಆದೇಶ ಕೊಟ್ಟಿದ್ದಾರೆ ಮುನ್ಸಿಪಾಲಿಟಿ. ಅದು ಆದೇಶ ಕೊಟ್ಟರೆ ಅಷ್ಟು ವರ್ಷದಿಂದ ಟ್ಯಾಕ್ಸ್ ಕಟ್ಟಕ್ಕೆ ಸಾಧ್ಯನಾ? ಅದು ಸಾಧ್ಯನೇ ಇಲ್ಲ. KDP ಕೊಟ್ಟು 25-30 ವರ್ಷ ಆಯಿತು. ಅವರು ಅಷ್ಟು ಟ್ಯಾಕ್ಸ್ ಕಟ್ಟಬೇಕಂದ್ರೆ ಎಲ್ಲಿಂದ ಕಟ್ತಾರೆ? ಅವ್ರಿಗೆ ಸಾಧ್ಯನೇ ಇಲ್ಲ. ಅದಕ್ಕೆ ಕಾರಣ ನಾವು ಅದು ಕೂಡ ರಿಕ್ವೆಸ್ಟ್ ಮಾಡೀವಿ. ಇದು ಸೇಲ್ಡಿಡ್ ಆಗಿದ ಮೇಲೆ ನೀವು ಪ್ರಶ್ನೆ ಬರೋದಿಲ್ಲ. ಈಗ ನಾವು ಏನೈತೆ, ನಾವು ಈ ಫ್ರೆಶ್ ಆದೇಶ ಏನೈತೆ ಇಲ್ಲಿಂದ ನಾವು ಟ್ಯಾಕ್ಸ್ ಕಟ್ಟಿ ನಾವು ಈ ಖಾತಾ ತಗೊಳ್ತೀವಿ. ಇದನ್ನ ಫಾರ್ಮಾಲಿಟೀಸ್ ಹೆಂಗ್ ಮಾಡ್ತೀರ ಅಂತ ಕೇಳಿದ್ವಿ. ಆದ್ರೆ ಇಲ್ಲಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಅಸೋಸಿಯೇಷನ್ ಪದಾಧಿಕಾರಿಗಳಾದ ಶೈಲಾ ಕುಮಾರ್ ದೋಕಾ, ಆನಂದ್ ಪ್ರವೀಣ್, ವಿಜಯ್ ಕುಮಾರ್, ಸಲೀಂ ಉಪಸ್ಥಿತರಿದ್ದರು. RTPS ಮತ್ತು YTPS ನಿಂದ ಹೊರಬರುವ ಹಾರುಬೂದಿ ಸಾಗಾಣಿಕೆಗೆ ARV ಸಿಮೆಂಟ್ ಕಾರ್ಖಾನೆಯೊಂದಿಗೆ ಒಪ್ಪಂದ ಮಾಡಿಕೊಂಡು ನಿಯಮದಂತೆ ರೈಲ್ವೆ ಮೂಲಕ ಸಾಗಣೆ ಮಾಡಬೇಕು. ಆದರೆ ಲಾರಿಗಳ ಮೂಲಕ ಸಾಗಣೆ ಮಾಡಿ ನಿಯಮ ಉಲ್ಲಂಘಿಸುತ್ತಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ರಂಗನಾಥ ಡಿ ರಾಂಪುರ್ ಹೇಳಿದರು. ಅವರಿಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಲಾರಿಗಳ ಮೂಲಕ ಆರುಬೂದಿ ಸಾಗಾಣಿಕೆಯಿಂದ ರಸ್ತೆ ಹಾಳಾಗುವುದರ ಜೊತೆಗೆ ಬೂದಿಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುತ್ತಿದೆ, ಪರಿಸರಕ್ಕೆ ಹಾನಿಯಾಗುತ್ತಿದೆ. ನಿಯಮ ಉಲ್ಲಂಘನೆ ಮಾಡುತ್ತಿರುವ RTPS ಮತ್ತು YTPS ವಿರುದ್ಧ ವಿದ್ಯುತ್ ನಿಗಮದ ವ್ಯವಸ್ಥಾಪಕರು ಕ್ರಮ ಕೈಗೊಳ್ಳದೇ ಇದ್ದಲ್ಲಿ RTPS ಮತ್ತು YTPS ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. RTPS ಮತ್ತು YTPS ನಿಂದ ಹೊರಬರುವ ಆರುಬೂದಿಯನ್ನು ARV ಸಿಮೆಂಟ್ ಕಾರ್ಖಾನೆಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ನಿಯಮದಂತೆ ಆರುಬೂದಿಯನ್ನು ರೈಲ್ವೆ ಮೂಲಕ ಸಾಗಣೆ ಮಾಡಲು ಈ ಎರಡು ವಿದ್ಯುತ್ ನಿಗಮಗಳು 2021 ಡಿಸೆಂಬರ್ 10ರಂದು ಒಪ್ಪಂದ ಮಾಡಿಕೊಂಡಿವೆ. ನಿಯಮದಂತೆ ರೈಲ್ವೆ ವ್ಯಾಗನ್ಗಳ ಮೂಲಕ ಸಾಗಣೆ ಮಾಡಬೇಕು. ಆದರೆ ಬಲ್ಕರ್ ವಾಹನಗಳ ಮೂಲಕ ಆರುಬೂದಿ ಸಾಗಣೆ ಮಾಡುತ್ತಿರುವುದರಿಂದ ರಸ್ತೆ ಹಾಳಾಗುತ್ತಿದೆ ಎಂದು ಆರೋಪಿಸಿದರು. ರಾಜ್ಯ ಹೆದ್ದಾರಿಗಳಲ್ಲಿ ಅಪಘಾತಗಳು ಸಂಭವಿಸುತ್ತಿವೆ, ಜೊತೆಗೆ ಹೆಚ್ಚಾಗಿ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದೆ, ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಆರುಬೂದಿ ಗಾಳಿಗೆ ಹರಡಿ ವಾಹನಗಳ ಸವಾರರು ತೊಂದರೆಗೀಡಾಗುತ್ತಿದ್ದಾರೆ. ಅಸ್ತಮಾ ಸೇರಿ ಇತರೆ ರೋಗಗಳಿಗೆ ಜನರು ತುತ್ತಾಗುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಒಪ್ಪಂದದಂತೆ ಆರುಬೂದಿ ಸಾಗಣೆ ಮಾಡದೆ ವಾಹನಗಳ ಮೂಲಕ ಸಾಗಣೆ ಮಾಡುತ್ತಿದ್ದಾರೆ. ಒಪ್ಪಂದ ಕೇವಲ ಕಾಗದ ಪತ್ರಕ್ಕೆ ಸೀಮಿತವಾಗಿದೆ. ಈ ಬಗ್ಗೆ ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಕರ್ನಾಟಕ ವಿದ್ಯುತ್ ನಿಗಮದ ವ್ಯವಸ್ಥಾಪಕರು ಈ ಬಗ್ಗೆ ಗಮನ ಹರಿಸಿ ಒಪ್ಪಂದದಂತೆ ಸಾಗಣೆ ಮಾಡಬೇಕು. ಇಲ್ಲದಿದ್ದರೆ ಎರಡೂ ನಿಗಮಗಳ ಮುಂದೆ ಧರಣಿ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಜೊತೆಗೆ ಆರೋಗ್ಯದ ಮೇಲೆ ಸಹ ಬಹಳಷ್ಟು ಪರಿಣಾಮ ಬೀರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಒಂದು ಸರ್ವೆ ಪ್ರಕಾರ ಈ ಜಲಮಾಲಿನ್ಯ ಈ ಹೊಳೆಗುಂಟೆ ಇದ್ದಂಥ ಹಲವಾರು ಹಳ್ಳಿಗಳಲ್ಲಿ ಹೆಲ್ತ್ ಮೇಲೆ ಬಹಳಷ್ಟು ದುಷ್ಪರಿಣಾಮ ಬೀರಿದೆ. ವಿಶೇಷವಾಗಿ ಈ ಒಂದು ರಸ್ತೆ ಮೂಲಕ ಹೋಗ್ತಕ್ಕಂಥ ಈ ಬಲ್ಕ್ ಇವುಗಳಿಂದ ಏನಾಗ್ತಿದೆ, ಧೂಳು ಹೆಚ್ಚಾಗುತ್ತೆ. ಅದರಿಂದ ಅಸ್ತಮದಂತ ರೋಗಗಳು ಬರ್ತಾ ಇದೆ ದಯವಿಟ್ಟು. ಆಮೇಲೆ ಇದರಿಂದ ದಿನಾಂಕ 10-12-2021ರಂದು ಮಿಸಸ್ ARV ಸಿಮೆಂಟ್ ಸೊಸೈಟಿಯವರು ಕಂಪನಿಯಲ್ಲಿ ಇರುವ ಹಾರುಬೂದಿ ತೆಗೆದುಕೊಂಡು ಹೋಗಲು ಕೆಲವು ಕಟ್ಟಡಗಳನ್ನು ಮತ್ತು ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ. ಅದೇನೆಂದ್ರೆ, ಮಿಸಸ್ ARV ಸಿಮೆಂಟ್ ಸೊಸೈಟಿಯವರು ದಿನಾಂಕ 10-12-2021ರಂದು ಒಪ್ಪಂದ ಮಾಡಿಕೊಂಡಿರುವ ಕರಾರುಗಳಂತೆ ಅವರು ಸದರಿ ಹಾರುಬೂದಿಯನ್ನು ರೈಲ್ವೆ ವ್ಯಾಗನ್ಗಳ ಮುಖಾಂತರ ರವಾನಿಸ್ತಾ ಇದ್ರು. ಏನೀಗ ಅವರ ಒಂದು ಸ್ವಹಿತಾಸಕ್ತಿಗಾಗಿ ಅಥವಾ ಲಾಭಕ್ಕಾಗಿ ಅದು ಎಲ್ಲ ಬಿಟ್ಬಿಟ್ಟು ಆ ಕಟ್ಟಡಗಳನ್ನು ಮುರಿದ್ಬಿಟ್ಟು ರಸ್ತೆ ಮೂಲಕ ರವಾನಿಸುವುದನ್ನು ಮುಂದುವರಿಸಿದ್ದಾರೆ ಸರ್. ಈ ರೀತಿ ಸದರಿಯವರು ರಸ್ತೆ ಮೂಲಕ ಭಾರಿ ವಾಹನಗಳಿಂದ ಹಾರುಬೂದಿಯನ್ನು ಸಾಗಿಸುವುದರಿಂದ ರಸ್ತೆಗಳು ಸಹ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದಾರೆ. ಸಾರ್ವಜನಿಕರು ಮತ್ತು ಸ್ಥಳೀಯ ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸುವುದಕ್ಕಾಗತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್.
ಸದರಿ ಭಾರಿ ವಾಹನಗಳ ಸಂಚಾರದಿಂದ ರಸ್ತೆಯಲ್ಲಿ ಧೂಳು ಹೆಚ್ಚಾಗಿ ದ್ವಿಚಕ್ರ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗಿ ಅಪಘಾತಗಳ ಪ್ರಕರಣಗಳು ಹೆಚ್ಚಾಗಿರುವುದರಿಂದ ಸಾವು ನೋವುಗಳ ಪ್ರಕರಣ ಹೆಚ್ಚಾಗಿ ನಮಗೂ ಮತ್ತು ಸಾರ್ವಜನಿಕರಿಗೂ ತೊಂದರೆಯಾಗುತ್ತದೆ. ಈ ಸಂದರ್ಭದಲ್ಲಿ ದಲಿತ ಸೇನೆ ತಾಲೂಕು ಅಧ್ಯಕ್ಷ ಆಂಜನೇಯ ಚಿಕ್ಕಸೂಗೂರ್, ಗ್ರಾಮ ಘಟಕದ ಅಧ್ಯಕ್ಷ ಭೀಮರಾಯ್ ಚಿಕ್ಕಸೂಗೂರ್, ಮುಖಂಡ ಉದಯ್ ಕುಮಾರ್, ಎಂಕೆಆರ್, ನರೇಂದ್ರ ಆರ್ಯ ಸೇರಿದಂತೆ ಇತರರಿದ್ದರು. ಸಿಂಧನೂರು ನಗರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ 31ರ ಏಳುರಾಗಿ ಕ್ಯಾಂಪ್ನ ನಿವಾಸಿಗಳಿಗೆ 60 ದಿನಗಳಲ್ಲಿ ಹಕ್ಕುಪತ್ರ ವಿತರಣೆ ಮಾಡುವಂತೆ ಸಿಂಧನೂರು ನಗರಸಭಾ ಪೌರಾಯುಕ್ತರಿಗೆ ನಿರ್ದೇಶನ ನೀಡುವಂತೆ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಕಚೇರಿ ಅಧಿಕಾರಿಗೆ ಬುಧವಾರ ಮನವಿ ಸಲ್ಲಿಸಿ ಸಿಂಧನೂರು ನಗರಸಭಾ ವ್ಯಾಪ್ತಿಯ ಏಳುರಾಗಿ ಕ್ಯಾಂಪ್ನಲ್ಲಿ ಕಳೆದ 13 ವರ್ಷಗಳಿಂದ ವಾಸವಾಗಿರುವ ಸುಮಾರು 200 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆಗಾಗಿ ಸಾಕಷ್ಟು ಮನವಿ ಪತ್ರ ಸಲ್ಲಿಸಲಾಗಿದೆ, ಹೋರಾಟಗಳು ಮಾಡಲಾಗಿದೆ, ಪ್ರತಿಭಟನಾ ಮೆರವಣಿಗೆ, ಪಾದಯಾತ್ರೆ ಮೂಲಕ ಅವರ ಕಾರ್ಯಾಲಯಕ್ಕೆ ಬಂದು ಮನವಿ ಸಲ್ಲಿಸಲಾಗಿದೆ. ಆದರೆ ಈವರೆಗೂ ತಾವುಗಳು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಮತ್ತು ಹಕ್ಕುಪತ್ರ ವಿತರಣೆ ಮಾಡಲು ವಿಳಂಬ ನೀತಿಯನ್ನು ಅನುಸರಿಸಲಾಗುತ್ತಿದೆ ಎಂದು ದೂರಿದರು. ಸುಮಾರು 200 ಕುಟುಂಬಗಳಿಗೆ ಸರ್ವೆ ನಂಬರ್ 17ರ ಸರ್ಕಾರಿ ಜಾಗದ ಶಾಲೆಯಿಂದ ಎಡಭಾಗದ ನಿವಾಸಿಗಳಿಗೆ ಈವರೆಗೂ ಹಕ್ಕುಪತ್ರ ಕೊಟ್ಟಿರುವುದಿಲ್ಲ. ಹಲವು ವರ್ಷಗಳಿಂದ ಅಲ್ಲಿ ಶೆಡ್ ಹಾಕಿಕೊಂಡು ಬಿಸಿಲು ಗಾಳಿ ಮಳೆಯನ್ನದೆ ನರಳಿ ನೊಂದು ಹೋಗಿದ್ದು, ಆದಾಗ್ಯೂ ಹಕ್ಕುಪತ್ರ ವಿತರಣೆ ಮಾಡಲು ಮೀನಾಮೇಷ ಎಣಿಸಲಾಗುತ್ತಿದೆ. ನಗರಸಭೆ ಪೌರಾಯುಕ್ತರ ನಡೆ ಖಂಡನೀಯವಾಗಿದೆ ಎಂದು ಆರೋಪಿಸಿದರು. ಸಿಂಧನೂರಿನ ಸರ್ವೆ ನಂಬರ್ 17ರ 11.13 ಎಕರೆ ಜಮೀನು ಇದ್ದು, ಈ ಜಮೀನು ಕರ್ನಾಟಕ ಸರ್ಕಾರದ ಪರವಾಗಿ ಮುಖ್ಯಾಧಿಕಾರಿಗಳು ಪುರಸಭೆ ಸಿಂಧನೂರು ಇವರ ಹೆಸರಿನಲ್ಲಿದೆ. ಈ ಜನರು ವಾಸವಾಗಿರುವ ಜಮೀನಿಗೆ ಹೊಂದಿಕೊಂಡಿದ್ದು, ಈಗ ಬೇರೆ ಏರಿಯಾಗಳಿಂದ ನಿವಾಸಿಗಳನ್ನು ತಾವುಗಳು ಈ ಜಮೀನಿನಲ್ಲಿ ವಾಸ ಮಾಡಲು ಅನುಮತಿ ನೀಡುತ್ತಿದ್ದೀರಿ. ಅವರಿಗೆ ವಾಸ ಮಾಡಲು ಅನುಮತಿ ನೀಡುವ ಪೂರ್ವದಲ್ಲಿ ಈಗ ಹಕ್ಕುಪತ್ರ ಪಡೆಯುವ ನಿವಾಸಿಗಳು ಎಲ್ಲಿ ವಾಸವಾಗಿದ್ದಾರೋ ಅಲ್ಲಿಯೇ ವಾಸವಾಗಿರಲು ಜಮೀನು ಮರು ಸರ್ವೆ ಮಾಡಿ 60 ದಿನಗಳಲ್ಲಿ ಹಕ್ಕುಪತ್ರ ವಿತರಣೆ ಮಾಡಲು ಆದೇಶ ಹೊರಡಿಸಬೇಕು ಎಂದು ಒತ್ತಾಯಿಸಿದರು. ಬೇಡಿಕೆ ಇವರಿಗೆ ಸಿಂಧನೂರು ನಗರಸಭೆ ವ್ಯಾಪ್ತಿಗೆ ಬರುವ ವಾರ್ಡ್ ನಂಬರ್ 31 ಏಳುರಾಗಿ ಕ್ಯಾಂಪಿನಲ್ಲಿ ಕಳೆದ 12-13 ವರ್ಷಗಳಿಂದ ವಾಸವಾಗಿರುವ ಸುಮಾರು 200 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆಗಾಗಿ ಸಾಕಷ್ಟು ಮನವಿ ಪತ್ರ ಸಲ್ಲಿಸಲಾಗಿದೆ, ಹೋರಾಟಗಳು ಮಾಡಿಯಾಗಿದೆ. ಪ್ರತಿಭಟನಾ ಮೆರವಣಿಗೆ, ಪಾದಯಾತ್ರೆ ಮೂಲಕ ಅವರಿಗೆ ಕಾರ್ಯಾಲಯಕ್ಕೆ ಬಂದು ಮನವಿ ಸಲ್ಲಿಸಿದ್ದು ಆಗಿದೆ. ಆದರೆ ಈವರೆಗೂ ತಾವುಗಳು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಮತ್ತು ಹಕ್ಕುಪತ್ರ ವಿತರಣೆ ಮಾಡಿರುವುದಿಲ್ಲ. ಕೇವಲ ವಿಳಂಬ ನೀತಿಯನ್ನು ಅನುಸರಿಸುತ್ತಾ ಬಂದಿದ್ದು ವಿಷಾದದ ಸಂಗತಿಯಾಗಿದೆ. ಇನ್ನು ಸುಮಾರು 200 ಕುಟುಂಬಗಳಿಗೆ ಜಮೀನು ಸರ್ವೆ ನಂಬರ್ 17 ಸರ್ಕಾರಿ ಜಾಗದ ಶಾಲೆಯಿಂದ ಎಡಭಾಗದ ನಿವಾಸಿಗಳಿಗೆ ಈವರೆಗೂ ಹಕ್ಕುಪತ್ರ ಕೊಟ್ಟಿರುವುದಿಲ್ಲ. ಇವರುಗಳು ಕಳೆದ 12-13 ವರ್ಷಗಳಿಂದ ಶೆಡ್ ಹಾಕಿಕೊಂಡು ಬಿಸಿಲು ಗಾಳಿ ಮಳೆಗಳಲ್ಲಿ ನೆರಳಿ ನೊಂದು ಹೋಗಿದ್ದು ಕಾರಣ ದಯವಿಟ್ಟು ಅಹಿತಕರ ಘಟನೆಗೆ ಅವಕಾಶ ನೀಡಿದ 60 ದಿನದ ಒಳಗಾಗಿ ಇಲ್ಲಿ ವಾಸಿಸುವ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಪೌರಾಯುಕ್ತ ನಗರಸಭೆ ಸಿಂಧನೂರು ಇವರಿಗೆ ಆದೇಶ ನೀಡಿ ವಾಸವಾಗಿರುವ ಕುಟುಂಬಗಳಿಗೆ ಅನುಕೂಲ ಮಾಡಿಕೊಡಲು ತಮ್ಮಲ್ಲಿ ನಮ್ಮ ಸಮಿತಿಯಿಂದ ವಿನಂತಿಸಲಾಗಿದೆ. ಈ ಸಂದರ್ಭದಲ್ಲಿ ವೇದಿಕೆಯ ಜಿಲ್ಲಾಧ್ಯಕ್ಷ ಕಾಶಿನಾಥ್ ಕುರುಡಿ, ಉಪಾಧ್ಯಕ್ಷ ಚನ್ನಬಸವ ಅಮೀನ್ಗಢ್, ಸಂಘಟನಾ ಕಾರ್ಯದರ್ಶಿ ಸಾದಿಕ್ ಅನ್ಸಾರಿ, ಸಿಂಧನೂರು ತಾಲೂಕು ಗೌರವಾಧ್ಯಕ್ಷ ಯಮನಪ್ಪ ಕಾಳಾಪುರ್, ಪ್ರಮುಖರಾದ ಶರೀಫ್, ಮಾರೇಶ್, ಉಸ್ಮಾನ್ ಅಲಿ, ಎಂಬಿ ಕಾಸಿಂ ಸೇರಿದಂತೆ ಇತರರಿದ್ದರು. ಗಣರಾಜ್ಯೋತ್ಸವ ದಿನಾಚರಣೆ ದಿನದಂದು ಪ್ಲಾಸ್ಟಿಕ್ ಧ್ವಜಗಳನ್ನು ನಿಷೇಧಿಸಬೇಕು, ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹಿಂದೂ ಜನಜಾಗೃತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ರಾಷ್ಟ್ರ ಧ್ವಜಾರೋಹಣ ಮಾಡಲಾಗುತ್ತಿದೆ. ಆದರೆ ಅಂದೇ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಲಾಗುತ್ತಿದೆ. ಇದನ್ನು ತಡೆಯಲು ಮತ್ತು ಸರ್ಕಾರ ಪ್ಲಾಸ್ಟಿಕ್ ಧ್ವಜಗಳ ಮಾರಾಟ ಮತ್ತು ತಯಾರಿಕೆಯನ್ನು ಸಂಪೂರ್ಣ ನಿಷೇಧಿಸಬೇಕೆಂದು ಮನವಿ ಮಾಡಿದರು. ಸಹ ಪ್ಲಾಸ್ಟಿಕ್ ಧ್ವಜ ತಯಾರಿಕೆ ಮತ್ತು ಮಾರಾಟ ಮುಂದುವರೆದಿದೆ. ಪ್ಲಾಸ್ಟಿಕ್ ರಾಷ್ಟ್ರಧ್ವಜ, ಟಿ ಶರ್ಟ್, ಟೋಪಿ ಇವುಗಳ ತಯಾರಿಕೆ ಮಾರಾಟ ತಡೆಯಬೇಕು. ಈ ಕೂಡಲೇ ಅವುಗಳನ್ನು ಮಾರಾಟ ಮತ್ತು ತಯಾರಿಕೆ ಮಾಡುವುದನ್ನು ನಿಷೇಧ ಮಾಡಬೇಕು ಎಂದು ಒತ್ತಾಯಿಸಿದರು. ರಾಷ್ಟ್ರಧ್ವಜಕ್ಕಾಗುವ ಅವಮಾನ ಮಾಡುವುದನ್ನು ತಡೆಯಲು ಮತ್ತು ನಿಷೇಧಿತ ಪ್ಲಾಸ್ಟಿಕ್ ಧ್ವಜ ಮಾರಾಟ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುವ ಮಾನ್ಯರೇ, ರಾಷ್ಟ್ರಧ್ವಜವು ರಾಷ್ಟ್ರಧ್ವಜವನ್ನು 15 ಆಗಸ್ಟ್ 2026 ಜನವರಿಯಲ್ಲಿ ಹೆಮ್ಮೆಯಿಂದ ಪ್ರದರ್ಶಿಸಲಾಗುತ್ತದೆ.
ಆದರೆ ಅದೇ ದಿನ ಅದೇ ರಾಷ್ಟ್ರಧ್ವಜ ರಸ್ತೆ ಹಾಗೂ ಹೊಟ್ಟೆಗಳಲ್ಲಿ ಹರಿದ ಸ್ಥಿತಿಗಳು ಕಂಡುಬಂದಿದೆ. ಪ್ಲಾಸ್ಟಿಕ್ ಧ್ವಜಗಳು ತಕ್ಷಣವೇ ನಾಶವಾಗುವುದಿಲ್ಲ. ಆದ್ದರಿಂದ ಈ ರಾಷ್ಟ್ರಧ್ವಜಗಳು ಅನೇಕ ದಿನಗಳವರೆಗೆ ಅಗೌರವವನ್ನು ಕಾಣಬೇಕಾಗಿದೆ. ರಾಷ್ಟ್ರಧ್ವಜದ ಈ ಅಗೌರವವನ್ನು ತಡೆಯಲು ಹಿಂದೂ ಜನಜಾಗೃತಿ ಸಮಿತಿ ಮುಂಬೈ ಹೈಕೋರ್ಟ್ನಲ್ಲಿ PIL 103/2011ನಲ್ಲಿ ಸಲ್ಲಿಸಲಾಯಿತು. ಈ ಸಂಬಂಧ ವಿಚಾರಣೆ ವೇಳೆ ನ್ಯಾಯಾಲಯವು ಪ್ಲಾಸ್ಟಿಕ್ ರಾಷ್ಟ್ರಧ್ವಜದ ಹಾಗೂ ಅವಮಾನವನ್ನು ನಿಲ್ಲಿಸುವಂತೆ ಸರ್ಕಾರಕ್ಕೆ ಆದೇಶ ನೀಡಿತ್ತು. ಅದರಂತೆ ಕೇಂದ್ರ ಮತ್ತು ರಾಜ್ಯ ಗೃಹ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಯು ಈ ಸಂಬಂಧ ಸುತ್ತೋಲೆ ಹೊರಡಿಸಿತ್ತು. ಇದರೊಂದಿಗೆ ಕೇಂದ್ರ ಸರ್ಕಾರವು ಪ್ಲಾಸ್ಟಿಕ್ ನಿಷೇಧಕ್ಕೆ ಮುಂದಾಗಿದೆ. ಇದರ ಪ್ರಕಾರ ಪ್ಲಾಸ್ಟಿಕ್ ರಾಷ್ಟ್ರಧ್ವಜಗಳನ್ನು ಮಾರಾಟ ಮಾಡುವುದು ಕಾನೂನು ಪ್ರಕಾರ ಅಪರಾಧವಾಗಿದೆ. ಇದು ಲಾಂಛನಗಳು ಮತ್ತು ಹೆಸರುಗಳು ಕಾಯ್ದೆ 1950 ಮತ್ತು ರಾಷ್ಟ್ರೀಯ ಅವಮಾನಗಳ ತಡೆಕಾಯ್ದೆ ರಾಷ್ಟ್ರೀಯ ಚಿಹ್ನೆಗಳಿಗೆ ಅವಮಾನವಾಗುವುದನ್ನು ತಡೆಯಲು ಸಮಿತಿಯು ವಾರ್ಷಿಕವಾಗಿ ರಾಷ್ಟ್ರಧ್ವಜವನ್ನು ಗೌರವಿಸಿ ಎಂಬ ಉಪಕ್ರಮವನ್ನು ನಡೆಸುತ್ತದೆ. ಸ್ವಾತಂತ್ರ್ಯ ದಿನದಂದು ಧ್ವಜಾರೋಹಣ ಮಾಡುವ ಸಮಯದಲ್ಲಿ ಜಾಂಡಾ ಉಂಚಾ ರಹೇ ಹಮಾರ. ಈ ಸಂದರ್ಭದಲ್ಲಿ ಕೃಷ್ಣವೇಣಿ, ವಿಜಯಲಕ್ಷ್ಮಿ, ಜಯಶ್ರೀ ಮೊಸ್ಕಿ, ಶಿವರಾಜ್ ಮೊಸ್ಕಿ ಇದ್ದರು. ತಾಲೂಕಿನ ಒಡವಟ್ಟಿ ಗ್ರಾಮದಲ್ಲಿರುವ ಸರ್ಕಾರಿ ಜಮೀನು ಸರ್ವೆ ನಂಬರ್ 68/ಸ್ಟಾರ್ ನಲ್ಲಿ 91.7 ಎಕರೆ ಜಮೀನಿನಲ್ಲಿ ಹಂಚಿಕೆಯಾಗಿದ್ದು, ಉಳಿದ 87.7 ಎಕರೆ ಭೂಮಿಯಲ್ಲಿ ಅಕ್ರಮವಾಗಿ ಮನೆಗಳನ್ನು ಕಟ್ಟಿಕೊಂಡಿರುವ ಮನೆಗಳನ್ನು ತೆರವುಗೊಳಿಸಬೇಕೆಂದು ಪ್ರಗತಿಪರ ಕನ್ನಡಿಗರ ಸಮಿತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಪ್ರಗತಿಪರ ಕನ್ನಡಿಗರ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಒಡವಟ್ಟಿ ಗ್ರಾಮದ ಸರ್ವೆ ನಂಬರ್ 68/ಸ್ಟಾರ್ ರ 91.7 ಎಕರೆ ಜಮೀನಿನಲ್ಲಿ ಹಂಚಿಕೆಯಾಗಿದ್ದು, ಉಳಿದ 87.7 ಎಕರೆ ಭೂಮಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಬಾಯದೊಡ್ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪದಾಧಿಕಾರಿಗಳು ಮನೆ ಕಟ್ಟಿಕೊಳ್ಳಲು ಲಂಚ ಪಡೆಯುತ್ತಿದ್ದಾರೆ. ಇದರಿಂದ ರಾಜಾರೋಷವಾಗಿ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಎಂದು ದೂರಿದರು. ಸರ್ಕಾರದಿಂದ ತಕ್ಷಣವೇ ತನಿಖೆ ನಡೆಸಲು ಮತ್ತು ಅಕ್ರಮವಾಗಿ ನಿರ್ಮಿತ ಮನೆಗಳನ್ನು ನೆಲಸಮ ಮಾಡುವಂತೆ ಆಗ್ರಹಿಸಿದರು. ಮಾನ್ಯ ಜಿಲ್ಲಾಧಿಕಾರಿ ಸರ್ಕಾರ ಜಮೀನಿನಲ್ಲಿ ಸರ್ವೆ ನಂಬರ್ 68ರಲ್ಲಿ ವಿಸ್ತೀರ್ಣ 80 ಎಕರೆ 7 ಗುಂಟೆ ಜಮೀನಿನಲ್ಲಿ ಹಂಚಿಕೆಯಾಗಿ ಉಳಿದಿರುವ 87 ಎಕರೆ 7 ಗುಂಟೆ ಜಮೀನಿನಲ್ಲಿ ಅಕ್ರಮವಾಗಿ ಮನೆಗಳನ್ನು ಕಟ್ಟಿಕೊಂಡಿರುವ ಮನೆಗಳನ್ನು ಕೂಡಲೇ ತೆರವುಗೊಳಿಸುವುದು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಪ್ರಗತಿಪರ ಕನ್ನಡ ಸಂಸ್ಥೆ ರಾಯಚೂರು ಜಿಲ್ಲೆ ಘಟಕ ದೂರು ಮೂಲಕ ತಿಳಿಸಿದೆ ಅಂದರೆ, ರಾಯಚೂರು ತಾಲೂಕಿನ ಒಡವಟ್ಟಿ ಗ್ರಾಮದಲ್ಲಿ ಸರ್ಕಾರ ಜಮೀನಿನಲ್ಲಿ ಸರ್ವೆ ನಂಬರ್ 60ರಲ್ಲಿ ಸರ್ಕಾರ ಹಿರಿಯ ಪ್ರಾಥಮಿಕ ಶಾಲೆ ಹಿಂದುಗಡೆ ಭೂಗಳರು ಸೇರಿಕೊಂಡು ಅಕ್ರಮವಾಗಿ ಸರ್ಕಾರ ಜಮೀನಿನ ಮನೆಗಳನ್ನು ಕಟ್ಟಿಕೊಂಡಿರುತ್ತಾರೆ. ಬಾಡಿಗೆ ಪತ್ರಗಳಿಗೆ ತಮ್ಮ ಆಹ್ವಾನಗಳನ್ನು ಲಗತ್ತಿಸಲಾಗಿದೆ. ಅದೇ ರೀತಿಯಾಗಿ ಸರ್ಕಾರದ ಕಣ್ಣ ಮುಚ್ಚಿರುತ್ತಾರೆ. ಎಲ್ಲ ಜಮೀನುಗಳನ್ನು ಈ ಅವರನ್ನು ಅಕ್ರಮವಾಗಿ ಒಡವಟ್ಟಿ ಗ್ರಾಮದ ಸದಸ್ಯರು ಹಾಗೂ ಬಾಯದೊಡ್ಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಈ ಮನೆಗಳನ್ನು ಕಟ್ಟಿಕೊಳ್ಳಲು ಲಂಚ ಪಡೆದು ಸಹಕಾರ ನೀಡಿದರು. ಇಲ್ಲಿ ಜನರು ಅಡುಕೊಂಡಿರುತ್ತಾರೆ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಎಸ್ ಈರೇಶ್, ತಿಮ್ಮಪ್ಪ, ವೆಂಕಟೇಶ್ ಇದ್ದರು. ಸಿಂಧನೂರು ತಾಲೂಕಿನ ಅರಗಿನಮರ ಕ್ಯಾಂಪ್ ಬಳಿ ಮಂಗಳವಾರ ರಾತ್ರಿ ಟೈರ್ ಬ್ಲಾಸ್ಟ್ ಆಗಿ ಕ್ರಷರ್ ಪಲ್ಟಿಯಾದ ಪರಿಣಾಮ 4 ಮೃತಪಟ್ಟಿದ್ದು 10 ಮಂದಿಗೆ ಗಂಭೀರ ಗಾಯಗಳಾಗಿವೆ. 18 ವರ್ಷದ ಹಯವದನ ತಂದೆ ರಾಘವೇಂದ್ರ, 22 ವರ್ಷದ ಸುಜಯೇಂದ್ರ ತಂದೆ ಕೃಷ್ಣಮೂರ್ತಿ, 20 ವರ್ಷದ ಅಭಿಲಾಷ್ ತಂದೆ ಅಶ್ವಥ್ ಓಲಿ, 24 ವರ್ಷದ ಚಾಲಕ ಕಂಸಾಲಿ ಶಿವ ತಂದೆ ಕೆ ಸೋಮಣ್ಣ ಮೃತ ದುರ್ದೈವಿಗಳು. ಗಂಭೀರವಾಗಿ ಗಾಯಗೊಂಡಿರುವ ಶ್ರೀಹರಿ, ವಿಜಯೇಂದ್ರ, ರಾಘವೇಂದ್ರ, ಭರತ್, ತನೀಶ್, ಬಸವಂತ ಶರ್ಮಾ, ಜಯಸಿಂಹ, ಶ್ರೀಕರ್, ರಾಘವೇಂದ್ರ, ವಾಸುದೇವ ಸೇರಿದಂತೆ 10 ಜನರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೃತರು ಮಂತ್ರಾಲಯ ಮಠದ ಸಂಸ್ಕೃತ ವಿದ್ಯಾಪೀಠದ ವಿದ್ಯಾರ್ಥಿಗಳೆಂದು ಗುರುತಿಸಲಾಗಿದ್ದು, ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿಯ ನವವೃಂದಾವನ ಗಡ್ಡೆಯಲ್ಲಿರುವ ಶ್ರೀ ಹರಿಹರ ತೀರ್ಥರ ಉತ್ತರಾರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಸಂಚಾಲಿತ ಗುರುಸಾರ್ವಭೌಮ ವಿದ್ಯಾಪೀಠದಿಂದ 5 ಕ್ರಷರ್ ವಾಹನಗಳ ಮೂಲಕ ವಿದ್ಯಾರ್ಥಿಗಳು ತೆರಳುತ್ತಿದ್ದ ಸಮಯದಲ್ಲಿ ಮುಂದೆ ಇದ್ದ ಕ್ರಷರ್ ವಾಹನದ ಟೈರ್ ಬ್ಲಾಸ್ಟ್ ಆಗಿ ಅಪಘಾತ ಸಂಭವಿಸಿದೆ. ಈ ಕುರಿತು ನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಮತ್ತೊಮ್ಮೆ ಮುಖ್ಯಾಂಶಗಳು. ಮಾತೃತ್ವ ಸುರಕ್ಷಾ ಯೋಜನೆಗೆ ಆರೋಗ್ಯ ಸಚಿವ ಚಾಲನೆ. ತಾಲೂಕು ಆಸ್ಪತ್ರೆಗಳನ್ನು ಮಿನಿ ಜಿಲ್ಲಾಸ್ಪತ್ರೆಗಳಾಗಿ ಮೇಲ್ದರ್ಜೆಗೆ ದಿನೇಶ್ ಗುಂಡೂರಾವ್. ಬಾಣಂತಿಯರ ಸಾವು ಪ್ರಕರಣ ವಾರದೊಳಗೆ ತಜ್ಞರ ಸಮಿತಿ ವರದಿ ಆಧಾರದ ಮೇಲೆ ಕ್ರಮ, ಸಚಿವ ದಿನೇಶ್ ಗುಂಡೂರಾವ್. ಜಿಲ್ಲಾಧಿಕಾರಿ ಕಚೇರಿ ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರ ಪ್ರಕ್ರಿಯೆ ಪ್ರಾರಂಭ, ಶೀಘ್ರದಲ್ಲಿ ಪೂರ್ಣ ಪ್ರಮಾಣ ಕಾರ್ಯಾರಂಭಕ್ಕೆ ಸಿದ್ಧತೆ. ಉದ್ಯಮೆದಾರರಿಗೆ ಫಾರಂ 9 ಮತ್ತು 11 ಮತ್ತು ಇ ಖಾತಾ ಸಮಸ್ಯೆ ನಿವಾರಣೆಗೆ ಕೈಗಾರಿಕಾ ಸಚಿವರಲ್ಲಿ ಮನವಿ, ವಿ ಲಕ್ಷ್ಮಿರೆಡ್ಡಿ. ಹಾರುಬೂದಿ ರೈಲು ವ್ಯಾಗನ್ ಮೂಲಕ ಸಾಗಣೆ ಪ್ರಾರಂಭಿಸದಿದ್ದರೆ ಹೋರಾಟ, ರಂಗನಾಥ್. ಏಳುರಾಗಿ ಕ್ಯಾಂಪ್ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲು ದಲಿತ ಹಕ್ಕು ರಕ್ಷಣಾ ಸಮಿತಿ ಮನವಿ. ಪ್ಲಾಸ್ಟಿಕ್ ಧ್ವಜ ಬಳಕೆ ನಿರ್ಬಂಧಕ್ಕೆ ಆಗ್ರಹಿಸಿ ಹಿಂದೂ ಜಾಗೃತ ಸಮಿತಿ ಮನವಿ. ವಡವಾಟಿ ಸರ್ಕಾರಿ ಜಮೀನಿನಲ್ಲಿರುವ ಅಕ್ರಮ ಕಟ್ಟಡಗಳ ತೆರವಿಗೆ ಆಗ್ರಹ. ಸಿಂಧನೂರು ಬಳಿ ರಸ್ತೆ ಅಪಘಾತ, ಮಂತ್ರಾಲಯ ಸಂಸ್ಕೃತ ವಿದ್ಯಾಪೀಠದ 3 ವಿದ್ಯಾರ್ಥಿ, ಚಾಲಕ ಸೇರಿ 4 ಸಾವು. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.